ಆನಂದ್ ಆಡಿಯೋ ಮೋಹನ್ ಅವರು ನಮಗೆ ಭಾಳ ಒಳ್ಳೆಯ ಸ್ನೇಹಿತರು. ಆನಂದ್ ಆಡಿಯೋ ಅಂದ ತಕ್ಷಣ ಅವರು ಒಂದು ಆಡಿಯೋ ಕಂಪನಿ ಎಷ್ಟು ದೊಡ್ಡ ಮಟ್ಟಿಗೆ ಅವರು ಇದು ಮಾಡಿದ್ದಾರೆ ಅಂದರೆ ಬರೀ ಆಡಿಯೋ ಮಾತ್ರ, ನೆಕ್ಸ್ಟು ವೀಡಿಯೋ ಬಂದರು, ಆಮೇಲೆ ಸಿನಿಮಾನೂ ಮಾಡಿದ್ರು. ಫಸ್ಟು ನಮ್ಮ ಫಿಲ್ಮ್ ಮಾಡಿದ್ರು ರೌಡಿಯಲ್ಲಿ ಅಂತ, ಅದಾದಮೇಲೆ ಸಾಕಷ್ಟು ಫಿಲ್ಮ್ನ ಶೂಟ್ ಮಾಡಿದ್ರು. ಇವಾಗ ವಿಕ್ಟ್ರಿ ಅಂತ ಒಂದು ರೀಸನ್ ಶರಣ್ ಫಿಲ್ಮ್, ಎಕ್ಸ್ಟ್ರಾಡನರಿ ಫಿಲ್ಮ್ ಮಾಡಿ ಜನಗಳಿಗೆ ಒಂದು ಕಾಮಿಡಿ ಫಿಲ್ಮ್ನ ಎಷ್ಟು ಮಟ್ಟಿಗೆ ಜನ ನೋಡ್ಬೋದು ಅನ್ನೋದಕ್ಕೆ ಒಂದು ಸಾಕ್ಷಿ ಆಗಿದೆ. ಭಾಳ ಖುಷಿ ಆಯಿತು ಮೋಹನ್ ಅವರು. ಇವಾಗ ನೆಕ್ಸ್ಟು ಚಡ್ಡಿ ದೋಸ್ತ್ ಅಂತ ತುಂಬ ಒಳ್ಳೆ ಇಂಟ್ರೆಸ್ಟಿಂಗ್ ಟೈಟಲ್. ಚಡ್ಡಿ ದೋಸ್ತ್ ಅಂದರೆ ಎಲ್ರಿಗೂ ಸಾಕಷ್ಟು ಆಲ್ಮೋಸ್ಟ್ ಎಲ್ಲ ಜನಗಳಿಗೂ ಈ ಟೈಟಲ್ ಭಾಳ ಹತ್ತಿರ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನ ಲೈಫಲ್ಲೂ ಒಬ್ಬರು ಯಾವುದೋ ದೋಸ್ತ್ ಇದ್ದೇ ಇರ್ತಾರೆ. ಅದನ್ನು ಚಡ್ಡಿ ದೋಸ್ತ್ ಅಂತ ಇದ್ದೇ ಇರ್ತಾರೆ. ಯಾರು ಇಲ್ಲದೆ ಇರೋಕ್ಕೆ ಆಗಲ್ಲ, ಇಲ್ಲದೆ ಹೋದರೆ ಅವ್ರು ಮನುಷ್ಯ ಅಂತ ಕರೆಯೋಕ್ಕೆ ಆಗಲ್ಲ. ಚಡ್ಡಿ ದೋಸ್ತ್ ಅನ್ನೋದು ಅಷ್ಟು ಮುಖ್ಯ. ನನ್ನ ಲೈಫಲ್ಲಿ ನನಗೂ ಅಷ್ಟೇ ಚಡ್ಡಿ ದೋಸ್ತನ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇವಾಗಲೂ ನಾನು ಮೀಟ್ ಮಾಡ್ತೀನಿ ಅವ್ರನ್ನ. ಆಲ್ಮೋಸ್ಟ್ ನಾನು 45 ಇಯರ್ಸ್ನ ಫ್ರೆಂಡ್ಸ್ ಎಲ್ಲ ಇವಾಗ ನನ್ನ ಇವಾಗಲೂ ಬ್ಯಾಂಗ್ಳೂರ್ ಬರ್ತಾನೆ ನಾನು ನೋಡ್ತಾರೆ. ಆ ಥರ ಅವರು ಆ ಫ್ರೆಂಡ್ಶಿಪ್ನ ಹೆಂಗಿದೆ ಅಂದರೆ ಅವ್ರು ದುಡ್ಡುಗೋಸ್ಕರ ಬೆಲೆ ಕೊಡಲ್ಲ. ಸಾಕಷ್ಟು ಒಂದು ಒಳ್ಳೆಯ ಒಂದು ಫೀಲ್. ನಾವೆಲ್ಲ ಪ್ರಾಬ್ಲಮ್ ಇದ್ದಾಗ ಅವ್ರು ನಮ್ಮ ಜೊತೆಲಿ ಬಂದು, ನಂದು ಒಬ್ಬ ಅಪ್ಪಾಜಿ ಕಾರ್ಡ್ಗೆ ಹೋಗ್ಬೇಕಾದ್ರೆ ಸರಿ ಅವರು ಎಷ್ಟು ಜನ ಬಂದು ನಮ್ಮ ಜೊತೆಲಿ ಇದ್ದಾಗ ಒಂದು ಅಪ್ಪಾಜಿ ಅಷ್ಟು ಜನ ನಮ್ಮ ಬಿಟ್ಟು ಇದ್ರೂ ಇವ್ರ ಜೊತೆಲಿ ನೋಡಿ ಆ ಒಡನಾಟದಲ್ಲಿ ಆ ಫೀಲಿಂಗ್ಸ್ ಅವ್ರು ನೋಡಿ ನಾವೆಲ್ಲ ಮರಿತಾ ಇದ್ವಿ. ಸೊ ಚಡ್ಡಿ ದೋಸ್ತ್ ಅಷ್ಟೊಂದು ವ್ಯಾಲ್ಯೂ ಇದೆ. ಯಾಕಂದರೆ ಫ್ರೆಂಡ್ ಇನ್ ಡೀಡ್ ಇಸ್ ಫ್ರೆಂಡ್ ಇನ್ ನೀಡ್ ಅಂತ. ಸೊ ಅದಕ್ಕೋಸ್ಕರ ಫ್ರೆಂಡ್ಶಿಪ್ ಯಾವಾಗಲೂ ಮುಖ್ಯ. ಸೊ ಚಡ್ಡಿ ದೋಸ್ತ್ ಒಂದು ಒಳ್ಳೆ ಟೈಟಲ್ ಇಟ್ಕೊಂಡು ನಾನು ಸಿನಿಮಾ ಮಾಡಿದ್ವಿ. ಸಾಧು ಕೋಟಿಲ್ಲ ಅದು ರಂಗಾಯಣರವರು. ಭಾಳ ಖುಷಿ ಆಗುತ್ತೆ. ಅವರಿಬ್ಬರು ಕಾಮಿಡಿಯಲ್ಲಿ ದಾದಾಗಳ್ತಾರೆ ಅಂತ ಹೇಳ್ತಾರೆ. ಅಷ್ಟು ವಂಡರ್ಫುಲ್ ಪರ್ಫಾರ್ಮೆನ್ಸ್. ಆಮೇಲೆ ನಮಗೂ ಅಷ್ಟೇ ಒಳ್ಳೆ ದೋಸ್ತ್ ಅವ್ರಿಗೂ ಅಷ್ಟೇ. ಚಡ್ಡಿ ದೋಸ್ತ್ ಇದ್ದವರು ಪಕ್ಕಾ ದೋಸ್ತೆ ಅವರಿಗೆ. ಸೊ ಅವರಿಬ್ಬರು ಮಾಡಿರೋ ಒಂದು ಫಿಲಮ್ ಆ್ಯಸ್ ಎ ಹೀರೋಸ್ ತಿರ್ಗಾ ಬರ್ತಾ ಇದ್ದಾರೆ ಮುಂದೆ ಚಡ್ಡಿ ದೋಸ್ತ್ ಮೂಲಕ. ತುಂಬ ಟ್ರೈಲರ್ ನೋಡಿದೆ, ಭಾಳ ಮಜವಾಗಿದೆ, ಭಾಳ ಕಾಮಿಡಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನೋಡಬೇಕಂತ ಇಷ್ಟಪಡ್ತಾ ಇದ್ದೀನಿ. ಖಂಡಿತ ನೋಡ್ತೀನಿ, ನೀವು ನೋಡಿ. ಈ ಇಡೀ ಟೀಮ್ಗೆ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಶೇಖರ್ ಅಂತ ಐ ಥಿಂಕ್ ನೀವು ರೋಮಿಯೋ ಅಂತ ಸಿನಿಮಾ ಅಂತ ಗೋಲ್ಡನ್ ಸ್ಟಾರ್ ಗಣೇಶ್ ಒಂದು ಮಾಡಿದ್ದಾರೆ. ಇವಾಗ ಸೆಕೆಂಡ್ ವೆಂಚರ್ ಅವ್ರದ್ದು. ಐ ಥಿಂಕ್ ಈಸ್ ಎ ಕ್ವೈಟ್ ಇಂಟ್ರೆಸ್ಟಿಂಗ್ ಡೈರೆಕ್ಟರ್. ಪ್ರೋಮೋಸ್ ನೋಡಿದಾಗಲೇ ಅನಿಸ್ತಿತ್ತು ಏನೇನೋ ಇದೆ, ವಿಷಯಗಳಿದೆ. ಒಂದೊಂದು ಸ್ಮಾಲ್ ಥಿಂಗ್ಸ್ ಒಂದು ಟ್ರೈಲರ್ಲಿ ತುಣುಕ್ ನೋಡಿದಾಗ ಏನಿಸುತ್ತೆ ಇದಿರ್ಬೋದು ಅದಿರ್ಬೋದು ಅಂತ. ಖಂಡಿತ ಏನೋ ಒಂದು ವಿಷಯ ಇರುತ್ತೆ ಚಡ್ಡಿ ದೋಸ್ತ್. ಆಲ್ ದಿ ಬೆಸ್ಟ್ ಫಾರ್ ಶೇಖರ್ ಆಲ್ಸೋ. ಆ್ಯಂಡ್ ಇಡೀ ಟೀಮ್ಗೆ ಎಲ್ಲ ಹೊಸ ಪ್ರತಿಭೆ, ಎಲ್ಲ ಹೊಸ ಟೆಕ್ನಿಷಿಯನ್ಸ್ ಸೇರಿ ಮಾಡಿದ್ದಾರೆ. ಅವರೆಲ್ರಿಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ಚಡ್ಡಿ ದೋಸ್ತ್ ಲೆಟ್ ಇಟ್ ರಾಕ್. ಆ್ಯಂಡ್ ಈವನ್ ಐ ಆಮ್ ವೇಟಿಂಗ್ ಟು ಸಿ. ನೀವೆಲ್ಲರೂ ನೋಡೋಕ್ಕೆ ನೀವು ಕಾಯ್ತಾ ಇರ್ತೀರ, ನಾನು ಕಾಯ್ತಾ ಇರ್ತೀನಿ. ಖಂಡಿತ ಒಳ್ಳೆಯದಾಗಲಿ. ನನ್ನ ವಿಷಯಸ್ ಅಂತ ಯಾವಾಗಲೂ ಇದ್ದೇ ಇದೆ. ಆಲ್ ದಿ ಬೆಸ್ಟ್ ಚಡ್ಡಿ ದೋಸ್ತ್.